ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿನ್ನೆ ಚಾಂಪಿಯನ್ ಟ್ರೋಫಿ ಸ್ಕ್ವಾಡ್ ಅನೌನ್ಸ್ ಆಯ್ತು. ಆದ್ರೆ ಏನಕ್ಕೆ ಅಷ್ಟೊಂದು ಲೇಟ್ ಆಗಿ ಸ್ಕ್ವಾಡ್ ಅನೌನ್ಸ್ ಮಾಡಿದ್ರು ಅಂತ ಅದಂತೂ ಗೊತ್ತಿಲ್ಲ. ಅಲ್ಲೂ ಸಹ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಸುಮಾರು ಜನ ಕ್ವಶನ್ ಕೇಳಿದ್ರು. ಆದ್ರೂ ಸಹ ರೋಹಿತ್ ಶರ್ಮಾ, ಅಜಿತ್ ಅಗರ್ಕರ್ ಡಿಸ್ಕಷನ್ ನಡೀತಿತ್ತು ಅಂತ ಹೇಳಿದ್ರು ಹೊರತು ಏನ್ ಡಿಸ್ಕಷನ್ ಯಾವ್ದಕ್ಕೋಸ್ಕರ ಅಂತ ಹೇಳಿರ್ಲಿಲ್ಲ. ಆದ್ರೆ ಇವಾಗ ಬರ್ತಿರೋ ಅಂತ ರೂಮರ್ಸ್ ಗಳ ಪ್ರಕಾರ ಈ ರಿಪೋರ್ಟ್ ಈ ತರ ಆಗಿದೆ ಅಂತ ನಿನ್ನೆ ಡಿಸ್ಕಷನ್ ಅಲ್ಲಿ. ಅದರಲ್ಲೂ ಅಲ್ಲದೆ ಗೌತಮ್ ಗಂಭೀರ್ ಅವರು ಇದ್ರಂತೆ. ಆದ್ರೆ ನಮ್ಗೆ ಯಾವ್ದೇ ರೀತಿ ಅಷ್ಟೊಂದು ನಿನ್ನೆ ಅಪ್ಡೇಟ್ ಬಂದಿರ್ಲಿಲ್ಲ ಗೌತಮ್ ಗಂಭೀರ್ ಅವ್ರು ಬಂದಿದ್ರು ಇಲ್ವೋ ಅಂತ. ಆದ್ರೆ ವಿಡಿಯೋ ಕಾಲ್ ಅಲ್ಲಿ ಇದ್ರು ಅಂತ ಅನ್ಸುತ್ತೆ, ನಮ್ಗಂತೂ ಗೊತ್ತಿಲ್ಲ. ಆದ್ರೆ ಇವಾಗ ಬಂದಂತ ರಿಪೋರ್ಟ್ ನ ಪ್ರಕಾರ ಹಾಗೆ ಗೌತಮ್ ಗಂಭೀರ್ ಅವ್ರಿಗೆ ವೈಸ್ ಕ್ಯಾಪ್ಟನ್ ಆಗಿ ಹಾರ್ದಿಕ್ ಪಾಂಡೆ ಇರ್ಬೇಕಾಗಿತ್ತಂತೆ. ಆದ್ರೆ ಅಜಿತ್ ಅಗರ್ಕರ್ ಮತ್ತೆ ರೋಹಿತ್ ಶರ್ಮಾ ಅವ್ರಿಗೆ ವೈಸ್ ಕ್ಯಾಪ್ಟನ್ ಆಗಿ ಶುಭ್ಮನ್ ಗಿಲ್ ಅವ್ರನ್ನ ಮಾಡ್ಬೇಕು ಅಂತ ಮಾಡಿದಂತೆ. ಇದು ಒಂದ್ ಸ್ವಲ್ಪ ಡೀಪ್ ಆಗಿ ಡಿಸ್ಕಷನ್ ನಡೆದಿದೆ. ಹಾಗೆ ಗೌತಮ್ ಗಂಭೀರ್ ಅವ್ರಿಗೆ ವಿಕೆಟ್ ಕೀಪರ್ ಆಗಿ, ಸೆಕೆಂಡ್ ವಿಕೆಟ್ ಕೀಪರ್ ಆಗಿ ಸಂಜು ಸ್ಯಾಮ್ಸನ್ ಅವರು ಬೇಕಾಗಿತ್ತಂತೆ. ಆದ್ರೆ ಅಜಿತ್ ಅಗರ್ಕರ್ ಮತ್ತೆ ರೋಹಿತ್ ಶರ್ಮಾ ಅವರಿಗೆ ಸೆಕೆಂಡ್ ಹ್ಯಾಂಡ್ ವಿಕೆಟ್ ಕೀಪರ್ ಆಗಿ ರಿಷಬ್ ಪಂತ್ ಅವರು ಬೇಕಾಗಿತ್ತಂತೆ. ಇದು ಡೀಪ್ ಡಿಸ್ಕಷನ್ ನಡೆದಿದೆ ಅಂತೆ. ಈ ವಿಷಯಕ್ಕೋಸ್ಕರ ಎಷ್ಟು ಎರಡೂವರೆ ಗಂಟೆ ಟೈಮು ಡೀಪ್ ಡಿಸ್ಕಷನ್ ನಡೆದಿದೆ. ಇನ್ನು ಸುಮಾರು ವಿಷಯಗಳ ಬಗ್ಗೆ ಡೀಪ್ ಡಿಸ್ಕಷನ್ ನಡೆದಿದೆ. ಆದ್ರೆ ಇನ್ನ ಯಾವುದೇ ರಿಪೋರ್ಟ್ ಬಂದಿಲ್ಲ. ಆದ್ರೆ ಇವಾಗ ಬಂದಿರೋಂತ ರಿಪೋರ್ಟ್, ಈ 4 ರಿಪೋರ್ಟ್ಗಳು ಇಲ್ಲಿ ಅಜಿತ್ ಅಗರ್ಕರ್ ಮತ್ತೆ ರೋಹಿತ್ ಶರ್ಮಾ ಅವರು ಮತ್ತೆ ಈ ಕಡೆ ಗಂಭೀರ್ ಅವರು ಒಂದು ಸ್ವಲ್ಪ ಅವರ ಫೇವರಿಸಮ್ಗೋಸ್ಕರ ಅವರವರ ಪ್ಲೇಯರ್ಸ್ ಗಳನ್ನ ಪಿಕ್ ಮಾಡೋದಕ್ಕೋಸ್ಕರ ಇಲ್ಲಿ ನಡೀತಿದೆ ಅಂತ ಅನ್ಸುತ್ತೆ. ಆದ್ರೆ ಇವರು ಏನೇ ಪಿಕ್ ಮಾಡಿದ್ರು ನಮ್ಮ ಇಂಡಿಯಾ ಈ ಚಾಂಪಿಯನ್ ಟ್ರೋಫಿನ ಗೆಲ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ನೋಡೋಣ ಏನಾಗುತ್ತೆ ಅಂತ. ಇನ್ನ ರಿಪೋರ್ಟ್ಗಳು ಏನೇನ್ ಬರುತ್ತಂತ ಗೊತ್ತಿಲ್ಲ, ಇನ್ನ ಟೈಮ್ ಇದೆ. ಇವತ್ತಿನ ದಿನವರೆಗೆ ನಿನ್ನೆ ಏನಾಯ್ತು ಅಂತ ಅಪ್ಡೇಟ್ ಬಂದ್ರು ಬರ್ಬೋದು. ಹಾಗೆ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ರೋಹಿತ್ ಶರ್ಮಾಗೆ ಒಂದು ಕ್ವಶನ್ ಕೇಳಿದ್ರು, ಏನಕ್ಕೆ ಮೊಹಮ್ಮದ್ ಸಿರಾಜ್ ಅವ್ರನ್ನ ಕೈ ಬಿಟ್ರಿ ಅಂತ. ಹಾಗೆ ರೋಹಿತ್ ಶರ್ಮಾ ಅವರು ಹೇಳ್ತಾರೆ, ಮೊಹಮ್ಮದ್ ಸಿರಾಜು ಎಫೆಕ್ಟಿವ್ ಆಗಿ ಇರಲ್ಲ. ನ್ಯೂ ಬಾಲ್ ಅಲ್ಲಿ ಅಷ್ಟು ಏನೇನು ಎಫೆಕ್ಟಿವ್ ಆಗಿರ್ತಾರೋ ಓಲ್ಡ್ ಬಾಲ್ ಅಲ್ಲಿ ಅಂದ್ರೆ ಮಿಡಲ್ ಮತ್ತೆ ಡೆಪ್ತ್ ಅಲ್ಲಿ ಅಷ್ಟೊಂದು ಎಫೆಕ್ಟಿವ್ ಆಗಿರಲ್ಲ. ಒಂದು ಸ್ವಲ್ಪ ರನ್ಗಳನ್ನ ಹೊಡ್ಸ್ಕೋತಾರೆ. ಅದಕ್ಕೋಸ್ಕರ ನಾವು ಈ ಸಲ ಕೈ ಬಿಟ್ಟಿದೀವಿ ಅಂತ ಹೇಳಿದ್ದಾರೆ. ಆದ್ರೂ ಮೊಹಮ್ಮದ್ ಸಿರಾಜ್ ಅವ್ರನ್ನ ಬಿಟ್ಟಿದ್ದು ಒಂದು ಸ್ವಲ್ಪ ನೋಡಿದ್ರೆ ಹರ್ಷದೀಪ್ ಸಿಂಗ್ ಗಿಂತ ಮೊಹಮ್ಮದ್ ಸಿರಾಜ್ ಒಂದು ಸ್ವಲ್ಪ ಕೆಳಗಡೆನೆ ಇದ್ದಾರೆ. ಆದ್ರೆ ಹರ್ಷದೀಪ್ ಸಿಂಗ್ ಅವರು ಒಂದ್ ಸ್ವಲ್ಪ ಲೆಫ್ಟ್ ಆರ್ಮ್ ಬಾಲರು, ನೀಟಾಗಿ ಸ್ವಿಂಗ್ ಮಾಡ್ತಾರೆ. ಹಾಗೆ ಮೊಹಮ್ಮದ್ ಸಿರಾಜ್ ಅವರು ಮಾಡ್ತಾರೆ. ಆದ್ರೆ ಎಲ್ಲ ನಮ್ಮ ಇಂಡಿಯಾಗೆ ಚಾಂಪಿಯನ್ ಟ್ರೋಫಿಲಿ ರೈಟ್ ಆರ್ಮ್ ಬಾಲರ್ಗಳೇ ಆಗೋಯ್ತಾರೆ, ಯಾವ್ದೇ ರೀತಿ ಲೆಫ್ಟ್ ಆರ್ಮ್ ಬಾಲರ್ಗಳು ಇರಲ್ಲ. ಅದಕ್ಕೋಸ್ಕರ ಒಬ್ಬ ಲೆಫ್ಟ್ ಆರ್ಮ್ ಬಾಲರ್ ಇದ್ರೆ ನಮ್ಮ ಇಂಡಿಯಾಗೆ ಒಂದ್ ಸ್ವಲ್ಪ ಎಫೆಕ್ಟಿವ್ ಆಗಿ ಇರಬಹುದು ಅನ್ನೋ ಕಾರಣಕ್ಕೆ ಹರ್ಷದೀಪ್ ಸಿಂಗ್ ನ ಸೆಲೆಕ್ಟ್ ಮಾಡೋದು. ಅದರ ಅಲ್ಲದೆ T20 ವರ್ಲ್ಡ್ ಕಪ್ ಅಲ್ಲೂ ಬೆಂಕಿಗೆ ನೀಡಿದ್ದಾರೆ. ಇವ್ರನ್ನ ಇನ್ನ ಓಡಿಐಗೆ ಡಬ್ಲ್ಯೂ ಮಾಡಿಲ್ಲ. ಅದಕ್ಕೋಸ್ಕರ ಹರ್ಷದೀಪ್ ಸಿಂಗ್ ನ ಒಂದು ಸ್ವಲ್ಪ ಓಡಿಐಗೆ ಡಬ್ಲ್ಯೂ ಮಾಡಿ ಒಂದು ಬಾಲಿಂಗ್ ಅಟ್ಯಾಕ್ ಅಲ್ಲಿ ಚೇಂಜಸ್ ನ ನೋಡುವಂತ ಎಲ್ಲ ಲಕ್ಷಣಗಳು ಕಾಣಿಸಿದೆ. ಹೇಗೆ ಬೂಮ್ರಾ ಮತ್ತೆ ಮೊಹಮ್ಮದ್ ಶಮಿ ಅವರು ಒಂದು ಎಫೆಕ್ಟಿವ್ ತಂದ್ರೆ, ಹಾಗೆ ಹರ್ಷದೀಪ್ ಸಿಂಗ್ ಅವರು ಒಂದು ಎಫೆಕ್ಟಿವ್ ನ ತತ್ತಾರೆ. ಹಾಗೆ ಹಾರ್ದಿಕ್ ಪಾಂಡ್ಯನು ಬಂದ್ರೆ 4 ಜನ ಸ್ಪೀಡ್ ಬಾಲರ್ಸ್ ಗಳು, ಹಾಗೆ ಮೊಹಮ್ಮದ್ ಸಿರಾಜ್ ನು ಕರ್ಕೊಂಡು ಹೋಗ್ಬಿಟ್ರೆ 5 ಜನ ಸ್ಪೀಡ್ ಬಾಲರ್ಸ್ ಗಳು ಆಗೋಗ್ತಾರೆ. ಆದ್ರೆ ಏನ್ ಮಾಡೋದು ಅಂತ ಗೊತ್ತಾಗಲ್ಲ, ಅಲ್ಲಿ ಆಡ್ಸೋದ ಬೇಡವಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಮೊಹಮ್ಮದ್ ಸಿರಾಜ್ ಅವ್ರನ್ನ ಕೈ ಬಿಟ್ಟು ಇಲ್ಲಿ 3 ಜನ ಪೇಸರ್ಸ್ ಗಳನ್ನ ಮಾತ್ರ ಸೆಲೆಕ್ಟ್ ಮಾಡಿದ್ದಾರೆ. ನೋಡೋಣ ಇನ್ನ ಏನ್ ಅಪ್ಡೇಟ್ ಬರುತ್ತೆ ಅಂತ. ಅದೇ ಕ್ರಿಕೆಟ್ ಅಪ್ಡೇಟ್ಸ್ ಅಂತ ತರಾವರಿಯಾಗಿ ಬರ್ತಾ ಇದೆ, ವೆಯ್ಟ್ ಮಾಡೋಣ ಇನ್ನ ಏನೇನ್ ಅಪ್ಡೇಟ್ ಬರುತ್ತೆ ಅಂತ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.